ಇದ್ಯಾವುದು ಸರ್ ಇದು? ಸಕ್ಕರೆ ಗುತ್ತಿ. ಸಕ್ಕರೆ ಗುತ್ತಿ. ಹಾ. ಈ ಸೈಜು ಹಾ. ಚೆನ್ನಾಗಿದೆ ಸರ್. ತುಂಬಾ ನಾನ್ ಚೆನ್ನಾಗಿದೆ. ಸಕ್ಕರೆ ಗುತ್ತಿ ಅಂದ್ರೆ ಸ್ವಲ್ಪ ಸಣ್ಣ ಇರುತ್ತೆ ಇಲ್ಲ ಅನ್ಕೊಂಡೆ. ಸಣ್ಣಕ್ಕೆ ಇರೋದು, ಬಟ್ ಇದೊಂದು ವೆರೈಟಿ ನಮ್ಮಲ್ಲಿ ತುಂಬಾ ದಪ್ಪಕ್ಕೆ ಬರುತ್ತದೆ. ಹಾ. ಬಹಳ ಚೆನ್ನಾಗಿರುತ್ತೆ. ಜಂಬೋ. ಹಾ. ದೇವ್ರೆ, ಏನ್ ಸರ್ ಇದು ಈ ಸೈಜ್ ಇದೆ ಹೌದು ಸರ್? ಸರ್. ಇದು ಒಂದ್ ನನ್ ಪ್ರಕಾರ ಒಂದ್ 2 kg ಮೇಲೆ ಇಲ್ವಾ ಹಾ, ಸರ್? 2 kg ಬರುತ್ತೆ ಸರ್. ಹಾ? ಬರುತ್ತೆ ಸರ್. ಆರಾಮಾಗಿ ಇನ್ನು ರೆಡ್ ಆಗುತ್ತೆ ಅದು. ಹಾ. ತುಂಬಾ ಸ್ವೀಟ್ ಆಗಿರುತ್ತೆ ಹಣ್ಣು. ನೋಡಿ ಇಲ್ಲೂ ಒಂದಿದೆ. ಸಾಕಾದ ಬಂದಿದೆ ಸರ್. ಹೌದು ಸರ್. ಇದು ಪೂರ್ತಿ ಯೆಲ್ಲೋ ಕಲರ್ ಆಗುತ್ತೆ. ಫುಲ್ ಎಲ್ಲೋ. ಫುಲ್ ಈಗ ರೆಡಿ ಆಗ್ತಾ ಇದೆ. ಅದೇ ತರ ಪೂರ್ತಿ ಯೆಲ್ಲೋ ಆಗುತ್ತೆ. ಅದಾದ್ಮೇಲೆ ನೀವು ಕಟ್ ಕಟ್ ಮಾಡ್ತೀವಿ ಸರ್. ಆಸ್ಟಿನ್ ಅಂತ ಅನ್ಬಿಟ್ಟು ಸರ್ ಅದು. ವಾವ್, ಏನ್ ಒಂದು ಸರ್ ಅಮೆರಿಕನ್ ಸೈಜ್ ತಳಿ ಇದು, ಸೂಪರ್. ನೋಡಿ ಸರ್, ಇದು ಆಲ್ ಸೀಸನ್ ಮ್ಯಾಂಗೋ ಅಂತ. ಆಲ್ ವರ್ಷದಲ್ಲಿ ಸೀಸನ್ ಮ್ಯಾಂಗೋ. ವರ್ಷದಲ್ಲಿ 3 ಸರಿ ಬರುತ್ತೆ ಹಣ್ಣು. ಹ್ಮ್. ಆ, ಇದು ಆಲ್ರೆಡಿ ಹಣ್ಣು ಹಿಂಗೆ ಹಂಗೆ ಇಡ್ಕೊಬೇಕು. ಹಂಗೆ ಏನಕ್ಕೆ ಸರ್ ಅದ್ ಕಿತ್ಮೇಲೆ ಆಕ್ಚುಲಿ ಹಂಗೆ ಇಡ್ಕೊಬೇಕು ಸರ್? ಇದ್ರ ಮೇಲೆ ಹರಿಯುತ್ತೆ, ಇಲ್ಲ ಅಂದ್ರೆ ಕಪ್ಪಗಾಗುತ್ತೆ. ಕಪ್ಪಗಾಗತ್ತಲ್ಲ ಹಣ್ಣು. ಹೌದು, ಅದಕ್ಕೋಸ್ಕರ ಇದೆ ಸರ್. ಇದು ನಿಮಗೆ ಸರ್ ಊಜಿಗೇನು ಮಾಡಿಲ್ವಾ ಸರ್ ನೀವು? ಊಜಿ ಇಲ್ಲ ಸರ್. ಈ ಸರಿ ಮಳೆನೇ ಬರ್ಲಿಲ್ವಲ್ಲ. ಹೌದು, ಊಜಿ ಬರಕ್ಕೆ ಸಾಧ್ಯನೇ ಇಲ್ಲ. ಕಮ್ಮಿ, ತುಂಬಾ ಕಮ್ಮಿ. ಇದ್ಯಾವುದು ಸರ್ ಇದು? ಸಕ್ಕರೆ ಗುತ್ತಿ. ಸಕ್ಕರೆ ಗುತ್ತಿ. ಹಾ. ಈ ಸೈಜು ಹಾ. ಚೆನ್ನಾಗಿದೆ ಸರ್. ತುಂಬಾ ನಾನ್ ಚೆನ್ನಾಗಿ. ಸಕ್ಕರೆ ಗುತ್ತಿ ಅಂದ್ರೆ ಸ್ವಲ್ಪ ಸಣ್ಣ ಇಲ್ಲ ಇರುತ್ತೆ ಅನ್ಕೊಂಡೆ. ಸಣ್ಣಕ್ಕೆ ಇರೋದು, ಬಟ್ ಇದೊಂದು ವೆರೈಟಿ ನಮ್ಮಲ್ಲಿ ತುಂಬಾ ದಪ್ಪಕ್ಕೆ ಬರುತ್ತದೆ. ಹಾ. ಬಹಳ ಚೆನ್ನಾಗಿರುತ್ತೆ, ಬಹಳ ಸ್ವೀಟು. ಅದಕ್ಕೆ ಅನ್ಸುತ್ತೆ ನೋಡಿ, ಸಿಕ್ಕಾಪಟ್ಟೆ ಇರುವೆಗಳು ಓಡಾಡ್ತಾ ಇದೆ ಸಕ್ಕರೆ ಗುತ್ತಿಗೆನೆ. ನೋಡಿ, ಅದು ಒಂದು ಮಲ್ಲಿಕಾ ತರದ ವೆರೈಟಿ, ಹಾ. ಬಟ್ ಇಟ್ ಇಸ್ ನಾಟ್ ಎ ಮಲ್ಲಿಕಾ. ಓ. ಅದು ಥೈಲ್ಯಾಂಡ್ದು ಸರ್. ಏನ್ ಹೆಸರು ಸರ್ ಇದ್ರದ್ದು? ಸರ್ ಮರ್ತು ಹೋಗಿದೆ ಇದ್ರದ್ದು. ತುಂಬಾ ಏನ್ ಸರ್ ಒಂದೆರಡು ವೆರೈಟಿ ಇದ್ರೆ ಜ್ಞಾಪನ ಅಲ್ಲ, ಇರಲ್ಲ. ಇದು ತುಂಬಾ ದಿನ ಆಗೋಯ್ತು, ತುಂಬಾ ವರ್ಷಗಳಾಗೋಯ್ತು ಹಾಕಿ. ಇದು ಮಾತ್ರ ಗ್ಯಾಪ್ ಆಯ್ತು. ನಮ್ಮೂರ್ದು, ನಮ್ಮನೇದೇ ಇದು ಗಿಡ. ಸೊ ಹಾಗಾಗಿ ನೋಡ, ಅಲ್ಲೊಂದು ಬಿದ್ದು ಹೋಗಿದೆ ನೋಡಪ್ಪ, ಚೆನ್ನಾಗಿದೆ ಅಂತ. ಮೆತ್ತಗೋಗು, ಈ ಕಡೆಯಿಂದ ಹೋಗು, ನಿಧಾನಕ್ಕೆ ಹೋಗು. ಇಲ್ಲಿ ಅಲ್ಲೋಗ್ ಮೈಕ್, ಅಲ್ಲಿ ಹಿಂದೆ ನೋಡು, ಚೆನ್ನಾಗಿದ್ರೆ ತಗೊಂಬ. ಇನ್ನು ಹೋಗಿ ಹಿಂದೆ. ಬಿಟ್ಬಿಡು. ಅದು ಚೆನ್ನಾಗಿದ್ರೆ ತಗೋ, ಇಲ್ಲಾಂದ್ರೆ ಬಿಟ್ಬಿಡು. ಚೆನ್ನಾಗಿಲ್ವಾ? ತಗೊಂಬ. ಇದು ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದು 8-9 ವರ್ಷ ಆಗಿದೆ ಸರ್. 8-9 ವರ್ಷ. ಓಕೆ, ನೀವು ಹೇಳದಂಗೆ ಅದೇ. ಇಟ್ಕೊಂಡು ನೋಡು. ಏನ್ ಸರ್ ಹಿಂಗಾಯ್ತು ಅಂದ್ರೆ ಹಣ್ಣು? ನೋಡಿ ಇಲ್ಲಿ ಅಷ್ಟು. ಇದು ಗಾಳಿಗೆ ಬಿದ್ದಿರೋದು. ಗಾಳಿ ಬೀಸ್ಬಿಟ್ಟು ಹಣ್ಣಾಗ್ತದೆ. ಈಗ ಬಂತಲ್ಲ ನೋಡಿ, ಇಲ್ಲಿ ಒಳಗಡೆ. ಅದೇ ಒಳಗಡೆ ತೂತಾಗಿರೋದ್ರಿಂದ ಅದು ನಿನಗೆ ಕಣ ಇಟ್ಕೊಣ. ಗುಳಿ. ಸರ್ ಇದ್ಯಾವ್ದು ಸರ್ ಇದು? ಹಲಸಿನಣ್ಣು? ಇದು ರೆಗ್ಯುಲರ್ ಹಲಸಿನಣ್ಣು ಸರ್. ಇದು ತೈವಾನ್, ಇದು ಎಲ್ಲೋ. ಇದ್ಯಾವ್ದು ಸರ್ ಇದು? ತೈವಾನ್? ಇಲ್ಲ ಸರ್, ಅದು ರೆಗ್ಯುಲರ್ ಸರ್. ನಮ್ಮ ಇಂಡಿಯಾದ್ದು. ಬಟ್ ಚೆನ್ನಾಗ್ ಬಂದಿದೆ ಸರ್ ಗಿಡ, ಜಾಸ್ತಿ ಹೈಟ್ ಹೋಗಿಲ್ಲ. ಹೌದು ಸರ್. ಹೌದು ಸರ್. ಇದು ನಿಮ್ಮ ಪ್ರೂನಿಂಗ್ ಮೆಥಡ್ ಸರ್ ಕಾರಣ? ಇಲ್ಲ ಸರ್, ಇದು ನಮ್ಮ ದೇಶದ್ದು, ನಮ್ಮ ಊರಿಂದು, ನಮ್ಮ ಮನೇಲಿ ಇದ್ದಿದ್ದು ಗಿಡ. ಅದ್ರದ್ದು ಒಂದು ಇದನ್ನ ಹಾಕೊಂಡಿರೋದು. ಇದು ಮಾತ್ರ ಅರ್ಲಿ ಜಾಕ್ ಅಂತ ಹೇಳ್ತೀವಲ್ಲ, ಅದು ತೈವಾನ್. ಇದು ಅರ್ಲಿ ಜಾಕ್. ಅದು 2 ವರ್ಷಕ್ಕೆ ಬರುತ್ತೆ. ಅದೇನು ತೊಂದರೆ ಇಲ್ಲ ಅದು. ಓಕೆ, ಇಷ್ಟಿತ್ತ ಸರ್ ಚಿಕ್ಕ ಗಿಡದಲ್ಲಿ? ಚಿಕ್ಕ ಗಿಡದಲ್ಲಿ ಇಷ್ಟು ಬಂದಿದೆ ಸರ್. ಮಯಾಂಕ್ ಅವ್ರು ಹಾರ್ವೆಸ್ಟ್ ಮಾಡಿದ್ದು? ಹೌದು ಸರ್, ಮಯಾಂಕ್ ಅವರು ಹಾರ್ವೆಸ್ಟ್ ಮಾಡಿದ್ದು. ಈಗ ತಿಂತಾರೆ ನೋಡಿ, ಒಂದು ತಿಂತಾರೆ ಅವ್ರು. ತಗೊಳ್ಳಿ. ಹಣ್ಣು ಹಂಪ್ಲುಗಳು ಚೆನ್ನಾಗಿ ತಿಂತಾರೆ. ಹೌದು ಸರ್. ಇದು ರೋಮೋಲಿಯಾ ಅಂತ, ಒಂದು ಬ್ರೆಜಿಲ್ದು ಹಣ್ಣಿನ ಗಿಡ ಸರ್. ಬ್ರೆಜಿಲ್ದು? ಹಾ. ಇದು ಹೆಂಗೆ ಅಂತಂದ್ರೆ ಒಂದು ನಮ್ಮ ಸೀತಾಫಲ ತರ ಇರುತ್ತೆ. ಓಕೆ. ಬಟ್ ಅದಕ್ಕಿಂತ ಟೇಸ್ಟ್ ಇಸ್ ಡಿಫ್ರೆಂಟ್ ಬರುತ್ತೆ. ಅದು ಹಣ್ಣಾಗಿರೋದು ಗಿಡದಲ್ಲೇ. ನೋಡಿ, ಅಲ್ಲಿ ಕಾಯಿ ಇದೆ ಒಂದು. ಎಲ್ಲಿದೆ ಸರ್? ನೋಡಿ, ಅಲ್ಲಿದೆ ದೊಡ್ಡ ಮೇಲೆ. ಕಾಯಿ ಅಲ್ಲಿದೆ. ಈ ಹೂಗಳು ಇದೆ, ಹೂ ಬಂದಿದೆ. ಹೂನು ತೋರಿಸ್ತೀನಿ. ಕಾಯಿ ತಗೊಳ್ಳಿ. ಇಲ್ಲಿದೆ ಕಾಯಿ. ಸರ್ ಇದು ಸ್ವಲ್ಪ ನಮ್ಮ ಏನಿದು ಲಕ್ಷ್ಮಣ್ ಫಲ ತರ ಇಲ್ವಾ ಸರ್? ಇಲ್ಲ ಸರ್, ಲಕ್ಷ್ಮಣ್ ಫಲಕ್ಕೂ ಇದು ಮುಟ್ಬಾರ್ದು, ಬಿದ್ದು ಹೋಗುತ್ತೆ. ನೋಡಿ, ಇಲ್ಲಿದೆ ನೋಡಿ ಸರ್ ಹೂ. ಇಲ್ಲಿ. ಓಕೆ. ನೋಡಿ, ಈ ತರ ಹೂ ಬರ್ತದೆ ಇದಕ್ಕೆ. ಓಕೆ. ನೋಡಿ, ಡಬಲ್ 3 ಪೆಟಲ್ ಬರ್ತದೆ. 3 ಪೆಟಲ್ ತರ. 3 ಪೆಟಲ್ ಬರ್ತದೆ. ಸೊ ಇದು ಹಂಗೇನೆ ಅಲ್ಲಿ ಸ್ಟಾರ್ಟಿಂಗ್ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಬೇರೆ ಇದೆ ನೋಡಿ. ಓಕೆ. ಸೊ ಇದು ಗಿಡ ತುಂಬಾ ಹಣ್ಣು ಬರ್ತದೆ ಸರ್. ಇದು ಯಾವಾಗ್ಲೂ ಬಿಡ್ತಾ ಇರುತ್ತೆ ಸರ್? ಬರ್ತಾ ಇರುತ್ತೆ ಸರ್, ವರ್ಷದಲ್ಲಿ ಬರ್ತಾನೆ ಇರುತ್ತೆ. ಒಂದರಿಂದ ಗಿಡ ಒಂದು. ಇದೀಗ ಹಣ್ಣಾಗಿದೆ ಅಲ್ಲ ಸರ್? ಅದು ಹಣ್ಣಾಗಿದೆ, ತಗೊಳ್ಳಿ. ಕೇಳ್ತೀನಿ ಸರ್, ನೋಡೋಣ. ತಗೊಳ್ಳಿ ಸರ್. ಮ್ಯಾಂಕ್ ಇಟ್ಕೊಳ್ಳಿ. ಮ್ಯಾಂಕ್ ಟೇಸ್ಟ್ ಹೇಗಿದೆ ನೋಡೋಣ. ಸಕಾಲಾಗಿದೆ ಸರ್. ಚೆನ್ನಾಗಿರುತ್ತೆ ಸರ್. ತುಂಬಾ ಇದಾಗಿರುತ್ತೆ. ಸ್ವೀಟ್ ಅಷ್ಟಾಗಿದೆ ಸರ್. ಹೌದು, ಡಿಫ್ರೆಂಟ್ ಟೈಪ್ ಸರ್. ಆಕ್ಚುಲಿ ಡಿಫ್ರೆಂಟ್ ಆಗಿರುತ್ತೆ ಆಲ್ ಟುಗೆದರ್. ಬೀಜನು ಒಳ್ಳೆ ನಮ್ಮ ಸೀತಾಫಲ ಬೀಜ ಇದ್ದಂಗೆ ಇದೆ ಸರ್. ಹೌದು ಸರ್, ಸೀತಾಫಲ ತರ ಅದೇ ಜಾತಿಗೆ ಸೇರಿರೋದು. ಇಟ್ ಇಸ್ ಸೇಮ್ ಫ್ಯಾಮಿಲಿ.
ಬಟ್ ಇದು ಒಳಗಡೆ ಪಲ್ಪ್ ಜಾಸ್ತಿ ಇದೆ ಸರ್. ಹೌದು, ಪಲ್ಪ್ ಜಾಸ್ತಿ ಇರುತ್ತೆ. ಇದು ಕಮ್ಮಿ ಸರ್. ಏನು ಹೇಳ್ತೀರಿ, ಬೀಜಗಳು ಕಮ್ಮಿ. ಬನ್ನಿ ಸರ್. ಇದ್ಯಾವ್ದು ಸರ್? ಇದು ರೆಡ್ ಬರುತ್ತೆ, ಬಿಗ್ಗರ್ ಸೈಜ್ ಸರ್, ಜಂಬೋ ಅಂತ ಹೇಳ್ತೇವೆ. ಜಂಬೋ. ಹಾ. ದೇವ್ರೆ, ಏನ್ ಸರ್ ಇದು ಈ ಸೈಜ್ ಇದೆ ಸರ್? ಇದು ಒಂದ್ ನನ್ ಪ್ರಕಾರ ಒಂದ್ 2 kg ಮೇಲೆ ಇಲ್ವಾ? 2 kg ಬರುತ್ತೆ ಸರ್. ಬರುತ್ತೆ ಸರ್. ಆರಾಮಾಗಿ ಇನ್ನು ರೆಡ್ ಆಗುತ್ತೆ ಅದು. ಹಾ. ತುಂಬಾ ಸ್ವೀಟ್ ಆಗಿರುತ್ತೆ ಹಣ್ಣು. ನೋಡಿ, ಇಲ್ಲೂ ಒಂದಿದೆ. ಇಲ್ಲೂ ಒಂದಿದೆ. ಇದೆಲ್ಲ ಯಾವ ಪ್ರಾಯದ ಗಿಡ ಸರ್ ಇದು? ಇವೆಲ್ಲ 2 ವರ್ಷದ ಗಿಡಗಳೇ ಸರ್. ಅದಕ್ಕಿಂತ ವೆಯ್ಟ್ ಇದೆ ಸರ್ ಇದು? ಹೌದು ಸರ್. ಇದು ಇನ್ನೊಂದ್ ಸ್ವಲ್ಪ ನೀರು ಜಾಸ್ತಿ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಬಂದಿರೋದು. ಸರ್, ಸಾಮಾನ್ಯವಾಗಿ ಮಾವನಿಗೆ ಸ್ವಲ್ಪ ನೀರ್ ಕಮ್ಮಿ ಕೊಡ್ಬೇಕು ಅಂತ ಕೆಲವು ಟೈಮ್ ನಲ್ಲಿ ಹಣ್ಣು ಬಿಟ್ಟಾಕ ಕೊಡ್ಬೇಕಾಗುತ್ತೆ ಸರ್. ಕೊಡ್ಬೇಕಾಗುತ್ತೆ. ಹಣ್ಣು ಬಿಟ್ಟಾದ್ಮೇಲೆ ನೀವು ಮಗು ಹೂವು ಬರ್ತದಲ್ಲ, ಅವಾಗ ಬೇಡ. ಸೊ ಒಂದು ಇಷ್ಟಪ್ಪ ಆಗತ್ತೆ ನೀವು ಕಡ್ಲೆಕಾಳು ಗಾತ್ರ, ಅವಾಗಿಂದ ಸ್ವಲ್ಪ ನೀರು ಕೊಡ್ಬೇಕು. ಕೊಡ್ಬೇಕು. ಹಣ್ಣು ಚೆನ್ನಾಗಿದೆ ನೋಡಿ, ನೆಕ್ತಾ ಇದ್ದಾನ ಅವನು. ಗೊತ್ತಾಗಲಿನೇ ಮಾಡ್ಬಿಟ್ಟ ಸರ್. ಹೇಗಿರ್ಬೇಕು? ಇನ್ನೇನು ಸಿಪ್ಪೆ ಸಿಪ್ಪೆ ತಿನ್ನಂಗಿಲ್ಲ ಮಯಾಂಕ್ ನೀನು. ಇದು ಒಂದ್ ವೆರೈಟಿ ಬನಾನಾ ಮ್ಯಾಂಗೋ. ಇಲ್ಲಿ ನೋಡಿ, ಚೆನ್ನಾಗ್ ಬಂದಿದೆ ಸರ್. ಸಾಕಾದ ಬಂದಿದೆ ಸರ್. ಹೌದು ಸರ್. ಇದು ಪೂರ್ತಿ ಯೆಲ್ಲೋ ಕಲರ್ ಆಗುತ್ತೆ. ಫುಲ್ ಯೆಲ್ಲೋ. ಈಗ ರೆಡಿ ಆಗ್ತಾ ಇದೆ. ಅದೇ ತರ ಪೂರ್ತಿ ಯೆಲ್ಲೋ ಆಗುತ್ತೆ. ಅದಾದ್ಮೇಲೆ ನೀವು ಕಟ್ ಮಾಡ್ತೀವಿ ಸರ್. ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಕೀಪಿಂಗ್ ಕ್ವಾಲಿಟಿ 10 ದಿನ ನೀವು ಟೇಬಲ್ ಅಲ್ಲಿ ಇಡಬಹುದು. ಹಣ್ಣಾದ್ಮೇಲೆ ಬಲ್ತ್ ಕಿತ್ತ ಮೇಲೂ 10 days ಯು ಕ್ಯಾನ್ ಕೀಪ್ ಇಟ್ ಸರ್. ನಡಿ ಮುಂದಕ್ಕೆ ನೋಡಿ. ಇದ್ರಲ್ಲಿ ಏನಿಲ್ಲ ಅಂತಂದ್ರೆ ಒಂದು 20-25 ಹಣ್ಣಿದೆ. ಹೌದು, ಈ ಗಿಡದಲ್ಲಿ ಸರ್. ಒಂದ್ ಹಣ್ಣು ಒಂದು ಅರ್ಧ kg ಬರುತ್ತೆ ಸರ್? ಇಲ್ಲ, ಒಂದು 400 ಗ್ರಾಮ್ ಅಂತೂ ಬರುತ್ತೆ. 400 ಅಂದ್ರೆ 3 ಹಣ್ಣಿಗೆ 1 kg. ನೋಡಿ, ಇದಾಗ್ಲೇ ಮತ್ತೆ ಹೂ ಬಂತು. ಇದು ಆಲ್ರೆಡಿ ಹೂವ. ಇದು ಆಲ್ರೆಡಿ ಹಾರ್ವೆಸ್ಟ್ ಮಾಡಾಗಿತ್ತು ಸರ್. ಇದೇ ಯಾವ್ದು ಸರ್? ಇದು ಅದೇ? ಇಲ್ಲ, ಬಾರಿ 3 ಅಂತ, ಬಾರಿ 13 ಅಂತ. ಬಾರಿ 13 ಅಂತ. ಇದು ಅಷ್ಟೇ, ವರ್ಷದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಬರ್ತಾನೆ ಇರುತ್ತೆ. ಯು ವಿಲ್ ಗೆಟ್ ಎವ್ರಿ ಇಯರ್ ಥ್ರೈಸ್. ಬಾರಿ 11 ಅಂತ ಇದು. ಇದು ಬಾರಿ 11. ನೋಡಿ, ಇತ್ಲಗಡೆ ಹೂ ಬಂದಿದೆ. ಹೌದು, ಅಲ್ಲಿ ಹಣ್ಣು ಕಟ್ ಮಾಡಿದೀನಿ. ನೋಡಿ, ಈ ಕಡೆಗೆ ಚಿಕ್ಕ ಚಿಕ್ಕ ಕಾಯಿಗಳು ಬಂದಿದೆ. ಹೌದು, ಮೇಲ್ಗಡೆ ಎಲ್ಲ ಇದೆ, ಸಣ್ಣ ಸಣ್ಣ ಕಾಯಿ ಇದೆ ಇಲ್ಲಿ. ಹೌದು, ಈ ಕಡೆ ಕಾಯಿ ಇದೆ. ಫಸ್ಟ್ ಟೈಮ್ ಸರ್ ನಾನು ಈ ತರ ನೋಡ್ತಾ ಇರೋದು. ನೋಡಿ, ಎಲ್ಲ ಆಲ್ರೆಡಿ ಹಾರ್ವೆಸ್ಟ್ ಬಂದಿರೋ ಅಂತ ಹಣ್ಣು, ಇನ್ನೊಂದ್ ಕಡೆ ಆಲ್ರೆಡಿ ಹೂವದಿಂದ ಚಿಕ್ಕ ಚಿಕ್ಕ ಪೀಚಿನ ಕಾಯಿಗಳು. ಇದು ಬಾರಿ 13. ಇದು ಬಾರಿ 13. ಇಲ್ಲ, 11. ಇದು ಬಾರಿ 11. ಇದು 13 ಸರ್. ಏನಿದು ಬಾರಿ ಅಂದ್ರೆ ಏನ್ ವೆರೈಟಿ ಸರ್? ಬಾಂಗ್ಲಾದೇಶದ್ದು ಸರ್. ಬಾಂಗ್ಲಾದೇಶದ್ದು, ನಮ್ ಪಕ್ಕದವ್ರದ್ದು. ಬಟ್ ಬಹಳ ಸ್ವೀಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಹಣ್ಣು. ಅದು ಒಂದಿದೆ ನೋಡಿ, ಅಲ್ಲಿ ಒಂದು ಕೆಂಪದ ಹಣ್ಣು, ಆಸ್ಟಿನ್ ಅಂತ ಅನ್ಬಿಟ್ಟು ಸರ್. ಅದು ವಾವ್, ಸೂಪರ್. ಈ ಸರ್ ತುಂಬಾ ಬಿಟ್ಟಿತ್ತು, ಬಟ್ ಗಾಳಿಗೆ ಉದುರೋಯ್ತು ಎಲ್ಲ. ಇನ್ನೇ ಆ ಭಾರ ತಡಿಬೇಕಲ್ಲ ಸರ್ ಅದು? ಹೌದು ಸರ್. ಕಟಿಮಾನ್ ವೈಟ್ ಅದು. ಇದು ಕಟಿಮಾನ್ ವೈಟ್? ಹಾ ಸರ್. ಇದು ಸಖತ್ ಇದೆ ಸರ್ ಗಿಡ. ಅದು ವರ್ಷಕ್ಕೆ 2 ಸರಿ ಬರ್ತದೆ. ಕಟಿಮಾನ್ ವೈಟ್. ಹಾ ಸರ್. ಸರ್, ಇದಕ್ಕೂ 1.5-2 ವರ್ಷ ಪ್ರಾಯನಾ ಸರ್? ಹೌದು ಸರ್, 2 ವರ್ಷ ಆಗಿದೆ. ಆಲ್ಮೋಸ್ಟ್ ಎಲ್ಲ ಮಾವುಗ ಅಷ್ಟೇ ಅಲ್ಲ ಪ್ರಾಯ? ಇವಕ್ಕೆಲ್ಲ 2 ವರ್ಷ ಆಗಿದೆ ಸರ್. ಚಪಾಕ್ ಅಂತ ಅನ್ಬಿಟ್ಟು. ಚಪಾಕ್? ಹೌದು ಸರ್. ಚೆನ್ನಾಗಿದೆ ಸರ್. ಆಲ್ರೆಡಿ ಒಂದ್ ಸ್ವಲ್ಪ ಬಲ್ತಿ ಆಲ್ರೆಡಿ ಹೊಡ್ಕೊಂತ ಇದೆ ಸರ್ ಇದು. ಅದೇ ಇಲ್ಲ, ಅದಕ್ಕೆ ಏನೋ ಕಚ್ಚಿದೆ, ಬಿಟ್ಬಿಡಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ ಸರ್. ಇಲ್ಲಿ ಮೋಸ್ಟ್ಲಿ ಒಂದಷ್ಟು ಪೇಪರ್ ಕಟ್ಟಿದಿರ ಅನ್ಸುತ್ತೆ. ಹೌದು, ಕಟ್ಟಿದೀವಿ. ಅದು ರೆಡ್ ಪಾಲ್ಮರ್ ಅಂತ ಸರ್. ರೆಡ್ ಪಾಲ್ಮರ್, ಹೆಸರು ತಕ್ಕನಾಗ ಸಗದಾಗಿದೆ ಸರ್. ಹೌದು ಸರ್. ರೆಡ್ ಆಗಿರುತ್ತೆ, ಗಿಡ ತುಂಬಾ ಹಣ್ಣು ಬರ್ತದೆ. ವರ್ಷಕ್ಕೆ 2 ಸರಿ ಬರ್ತದೆ. ವರ್ಷಕ್ಕೆ 2 ಸತಿ? ಹಾ ಸರ್. ಇದು ಬಲ್ತಿದೆ ಅಂತ ಹೆಂಗ್ ಸರ್ ಗೊತ್ತಾಗುತ್ತೆ? ಅದೇ ಮೇಲ್ಗಡೆ ಮೂತಿ ಬಂದಿದ್ರೆ ಗೊತ್ತಾಗತ್ತೆ ಸರ್. ತುಂಬಾ ಚೆನ್ನಾಗ್ ಬಂದಿದೆ ಸರ್. ಅದರ ಆದ್ಮೇಲೆ ಹತ್ಲ ಕಡೆಯಿಂದ ಹೋದ್ರೆ ಅದು ಬನಾನಾ ಮ್ಯಾಂಗೋ ಸರ್. ಅದೊಂದು ವೆರೈಟಿ ಸರ್. ಬಟ್ ಇದು ವೆರೈಟಿನ ಒಂಥರ ಕಲರ್ ಚೇಂಜ್ ಇದೆ ಸರ್. ಬೇರೆ ಕಲರ್ ಸರ್, ಇದು ಕಲರ್ ಬೇರೆ ಬರ್ತದೆ. ಓಕೆ, ಇದು ಇನ್ನೇನು ಹಾರ್ವೆಸ್ಟ್ ಬಂದ್ರೆ ರೆಡ್ ಆಗುತ್ತಾ? ಹೌದು ಸರ್, ರೆಡ್ ಆಗ್ತದೆ. ಸಕತ್ತಾಗಿದೆ ಸರ್. ಅದೇ ನೆಕ್ಸ್ಟ್ ವೀಕಿಗೆಲ್ಲ ರೆಡ್ ಆಗ್ಬಿಡುತ್ತೆ ಸರ್. ಸರ್, ಇದು ಆಕ್ಚುಲ್ ಒಳ್ಳೆ ಪ್ರಾಯಕ್ಕೆ ಬಂದ್ರೆ
ಎಷ್ಟು ಬರುತ್ತೆ ಸರ್ ಇದು ಒಂದ್ ಗಿಡದಲ್ಲಿ? ಒಂದು 150ರಿಂದ 200 ಹಣ್ಣು ಬರ್ತದೆ ಸರ್. 150ರಿಂದ 200. ಹಾ. ಸರ್ ಒಂದೊಂದು 200 ಗ್ರಾಮ್ ಇರುತ್ತಾ ಸರ್? ಹಾ ಇರುತ್ತೆ ಸರ್, 250 ಗ್ರಾಮ್ ಮೇಲೆ ಇರುತ್ತೆ ಸರ್. 300 ಗ್ರಾಮ್ ಬರುತ್ತೆ ಒಂದು. ಮಿನಿಮಮ್ ಅಂದ್ರೆ 50 ಕೆಜಿ. ಹಾ ಸರ್, 50 ಕೆಜಿಗೆ ಮೋಸ ಇಲ್ಲ ಸರ್ ಒಂದ್ ಹಣ್ಣು. ಒಂದ್ ಗಿಡ. ಹಾ, ಒಂದ್ ಗಿಡ. ಸರ್ ಇದ್ಯಾವ್ದು ಸರ್ ಈ ತರ ಇದೆ? ಇದು ಒಂದು ಅಮೆರಿಕನ್ ತಳಿ ಸರ್. ಅಮೆರಿಕನ್ದು? ಹಾ. ಸರ್ ಏನ್ ಯಾವ ದೇಶದ ಹಣ್ಣಿಲ್ಲ ಸರ್ ನಿಮ್ಮ ಹತ್ರ? ಎಲ್ಲಾ ದೇಶದ್ದು ಇದೆ ಸರ್. ಇದೆಲ್ಲ ಹೆಂಗ್ ಜ್ಞಾಪನದಲ್ಲಿ ಇಟ್ಕೊಂಡಿರ್ತೀರಾ ಸರ್? ನಾವು ಹುಟ್ಟಾಕಿರೋ ಮಕ್ಕಳು ಸರ್. ಲಿಟ್ರಲಿ. ಸಖತ್ ಖುಷಿ ಆಯ್ತು ಸರ್, ತುಂಬಾನೇ ಥ್ಯಾಂಕ್ ಯು.